ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಕಳೆದ ಒಂದು ವಿಡಿಯೋದಲ್ಲಿ ನಾನು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಅಂದ್ರೆ 2025-26ನೇ ಸಾಲಿನ ನೀಲನಕ್ಷೆಯ ಕುರಿತು ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೆ. ಇವತ್ತು ಅದೇ ಒಂದು ಸರಣಿಯನ್ನ ಮುಂದುವರಿಸುತ್ತಾ ಇವತ್ತು ಆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಇವತ್ತು ಮಂಡಳಿ ಏನ್ ಮಾಡಿದೆ ಅಂದ್ರೆ 3 ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ. ಹಾಗಾದ್ರೆ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಇವತ್ತು ವಿಶ್ಲೇಷಣೆ ಮಾಡೋಣ. ಅಂದ್ರೆ ಈಗ ದ್ವಿತೀಯ PUC ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಹ್ಯಾಂಡಲ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು, ಯಾವ ರೀತಿ ಅಭ್ಯಾಸ ಮಾಡಿದ್ರೆ ನಾವು ಸುಲಭವಾಗಿ ಈ ಒಂದು ಪರೀಕ್ಷೆಯನ್ನ ಪಾಸ್ ಆಗಬಹುದು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ನಾವು ಚರ್ಚೆ ಮಾಡೋಣ. ಹಾಗಾದ್ರೆ ನೀವು ಇನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನೀವು ನೋಡಬಹುದು ದ್ವಿತೀಯ PUCಯ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಂಬರ್ 1 ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾಗಿರ್ತಾ ಇದೆ ಅಂದ್ರೆ, ನಾವು ಈ ವರ್ಷ ಪ್ರಶ್ನೆ ಪತ್ರಿಕೆ 3 ಗಂಟೆಯ ಅವಧಿಯನ್ನ ಒಳಗೊಂಡಿರ್ತಾ ಇದೆ. ಇದರಲ್ಲಿ ನಾವು 80 ಅಂಕಕ್ಕೆ ಮಾತ್ರ ಉತ್ತರಿಸಬೇಕು. ಅದು 121 ಅಂಕದ ಪ್ರಶ್ನೆ ಪತ್ರಿಕೆ ಹೊಂದಿರ್ತಾ ಇದೆ. ಆದ್ರೆ ನಾವು ಉತ್ತರಿಸಬೇಕಾಗಿದ್ದು ಎಷ್ಟು ಅಂತಂದ್ರೆ ಕೇವಲ 80. ಆಮೇಲೆ ನಮಗೆ ಸಮಯ ಸಿಗೋದು 3 ಗಂಟೆ. 3 ಗಂಟೆ ಅಂದಾಗ ಈ 3 ಗಂಟೆಯಲ್ಲಿ 15 ನಿಮಿಷ ನಾವು ಪ್ರಶ್ನೆ ಪತ್ರಿಕೆಯನ್ನ ಓದ್ಲಿಕ್ಕೆ ನಮಗೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಆಮೇಲೆ ನಾವು 2 ಗಂಟೆ 45 ನಿಮಿಷ ಉತ್ತರಿಸಬೇಕಾಗ್ತದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತಾ ಇದೆ ಅಂದ್ರೆ 37. ಅದರಲ್ಲಿ ನಾವು ಉತ್ತರಿಸಬೇಕಾಗಿರುವಂತದ್ದು 29. ಸೂಚನೆಗಳನ್ನ ನಾವು ಚೆನ್ನಾಗಿ ನೋಡ್ಬೇಕು. ಏನಂದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಎಲ್ಲಾ ಪ್ರಶ್ನೆಗಳಿಗೆ ಅಂದ್ರೆ 121 ಪ್ರಶ್ನೆಗಳಿಗೆ ಅಲ್ಲ. ಇದರ ಅರ್ಥ ಯಾವ ಭಾಗದಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಅಲ್ಲಿ ಅವಕಾಶವನ್ನ ನೀಡಿದಾರೋ ಅಷ್ಟನ್ನ ನಾವು ಕಡ್ಡಾಯವಾಗಿ ಉತ್ತರಿಸಲೇಬೇಕು. ಯಾಕೆಂದ್ರೆ ಯಾವುದೇ ಒಂದು ಭಾಗಕ್ಕೆ ಒಂದು ಪ್ರಶ್ನೆಯನ್ನು ನಾವು ಬಿಟ್ವಿ ಅಂದ್ರೆ ಆ ಭಾಗಕ್ಕೆ ನಿಮಗೆ ಯಾವುದೇ ಅಂಕಗಳು ದೊರೆಯೋದಿಲ್ಲ. ಆ ಭಾಗದ ಯಾವುದೇ ಒಂದು ಪ್ರಶ್ನೆಗೆ ಏನ್ ದೊರಿಬೇಕಾಗಿತ್ತು ಅಂಕ ಅದು ದೊರೆಯೋದಿಲ್ಲ. ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಬೇಕು. ಆಮೇಲೆ ಯಾವುದಕ್ಕೆ ಎಷ್ಟು ಅಂಕಗಳು ಅನ್ನೋದನ್ನ ರೈಟ್ ಸೈಡ್ ಬಲಬದಿಯಲ್ಲಿ ನೀಡಿದ್ದಾರೆ, ಅದನ್ನ ನಾವು ನೋಡ್ಬೇಕು. ಆಮೇಲೆ ಪ್ರಶ್ನೆಗಳ ಸಂಖ್ಯೆಯನ್ನ ಸರಿಯಾಗಿ ಬರೆದು ಅವುಗಳ ಉತ್ತರ ಬರೀಬೇಕು. 1 ರಿಂದ 37 ಸಂಖ್ಯೆ ಇರ್ತಾ ಇದೆ ಪ್ರಶ್ನೆಗಳ ಸಂಖ್ಯೆ. ಅದನ್ನ ನಾವು ಸರಿಯಾಗಿ ಆ ಸಂಖ್ಯೆಯನ್ನ ಬರೆದು ಆ ಸಂಖ್ಯೆಗೆ ತಕ್ಕಂತಹ ಉತ್ತರವನ್ನ, ಪ್ರಶ್ನೆಗೆ ತಕ್ಕಂತಹ ಉತ್ತರವನ್ನ ನಾವು ಬರೀಬೇಕು. ಇಲ್ಲಿ ನೆಕ್ಸ್ಟ್ ಭಾಗ ಎದಲ್ಲಿ ಇದೊಂದು ಸ್ವಲ್ಪ ಗಮನಿಸಿ. ಭಾಗ ಎದಲ್ಲಿ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದಂತಹ ಉತ್ತರಗಳನ್ನ ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಪ್ರಥಮ ಪೇಜ್ ಅಂತಲ್ಲ, ಪ್ರಥಮವಾಗಿ ಅಂದ್ರೆ ನೀವು ಭಾಗ ಎಲ್ಲಿ ಬರೀತಾ ಇದ್ದೀರೋ ಫಸ್ಟ್ ಟೈಮ್ ಏನು ಉತ್ತರ ಕೊಟ್ಟಿರ್ತೀರಿ ಆ ಉತ್ತರ ಮಾತ್ರ ಅಂತಿಮವಾಗಿರ್ತಾ ಇದೆ. ನೀವು ಈ ಒಂದು ಅಂದ್ರೆ ಭಾಗ ಎದಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ, ಫಿಲ್ ಇನ್ ದಿ ಬ್ಲಾಂಕ್ಸ್ ಇದೆ ಮತ್ತು ಮ್ಯಾಚ್ ದ ಫಾಲೋವಿಂಗ್ ಇದೆ. ಇವುಗಳನ್ನ ನೀವು ಏನ್ ಮಾಡ್ತೀರಾ ಅಂದ್ರೆ ಇಲ್ಲೊಂದು ಬರೆಯುವುದು ಮತ್ತೆ ಇನ್ನೊಂದು 2 ಪೇಜ್ ಬಿಟ್ಟು ಇನ್ನೊಂದು ಉತ್ತರವನ್ನು ನೀವು ಬರೆದ್ರಿ ಅಂದ್ರೆ ಅಲ್ಲಿ ನಿಮಗೆ ಫಸ್ಟ್ ಏನ್ ಬರೆದಿರ್ತಾರೋ ಅದೇ ಪರಿಗಣಿಸ್ತಾರೆ. ಅಲ್ಲಿ ನೀವು ತಪ್ಪು ಬರೆದು ನೆಕ್ಸ್ಟ್ ಪೇಜ್ ನಲ್ಲಿ ಸರಿ ಬರೆದಿದ್ರು ಕೂಡ ಅದನ್ನ ಪರಿಗಣನೆ ಮಾಡೋದಿಲ್ಲ. ನೀವು ಎಲ್ಲಿ ಬರೀತಿರೋ ಅಲ್ಲಿಯೇ ನೀವು ಕರೆಕ್ಟ್ ಆಗಿ ಒಂದನ್ನ ಬರೀರಿ. ಅಲ್ಲಿ ನೀವು ಅಕಸ್ಮಾತ್ ತಪ್ಪು ಬರೆದಿದ್ರೆ ಅದನ್ನ ಆಮೇಲೆ ನಿಮ್ಗೆ ಸರಿ ಅನಿಸಿದ್ರೆ ಅದನ್ನೇ ಪೂರ್ಣವಾಗಿ ಸ್ಟ್ರೈಕ್ಔಟ್ ಮಾಡಿ ಹೊಸದಾಗಿ ಅಲ್ಲಿಯೇ ಬರೀರಿ ಹೊರತು ಅಲ್ಲೊಂದು ಕರೆಕ್ಟ್ ಮತ್ತೊಂದು ಕಡೆ ಬೇರೆ ಇನ್ನೊಂದು ಉತ್ತರ ಬರೆಯೋಕೆ ಹೋಗಬೇಡಿ. ಸರಿ, ನೋಡೋಣ ಈ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋದನ್ನ. ಭಾಗ ಎ, ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆ. 5 ಅಂದ್ರೆ ಮಲ್ಟಿಪಲ್ ಚಾಯ್ಸ್ 4 ಉತ್ತರಗಳನ್ನ ನೀಡಿರ್ತಾರೆ. ನೀವು ಸರಿಯಾಗಿ ಉತ್ತರಗಳನ್ನ ಆಯ್ಕೆ ಮಾಡಿ ಬರೀಬೇಕು. ಮೊದಲನೇ ಪ್ರಶ್ನೆ, ಮರು ಮತದಾನದ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಿರುವ ಯಾವ ಹೇಳಿಕೆಯು ಸರಿಯಾಗಿದೆ? ನೋಡಿ, ಮರು ಮತದಾನಕ್ಕೆ ರೀಪೋಲಿಂಗ್ ಅನ್ನುವಂಥದ್ದು. ಮರು ಮತದಾನಕ್ಕೆ ಯಾವುದು ಕೆಳಗಿನ ಸಂಬಂಧ ಸರಿಯಾಗಿದೆ? 1ನೇದ್ದು ಮತದಾನದ ಸಮಯದಲ್ಲಿ ಮತಯಂತ್ರ ನಾಶ. 2ನೇದ್ದು ಮತದಾರನು ಚುನಾವಣಾ ನಿಯಮಗಳನ್ನು ಉಲ್ಲಂಘಿಸುವುದು. 3ನೇದ್ದು ಮತದಾನ ರಹಸ್ಯವನ್ನು ಉಲ್ಲಂಘಿಸುವುದು. 4ನೇದ್ದು ಮತ ಹಾಕಲು ಮತದಾರನು ನಿರಾಕರಿಸುವುದು. ಈ 4ರಲ್ಲಿ ಕೆಳಗಡೆ ಮತ್ತೆ ABCD ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಯಾವುದು ಸರಿಯಾದದ್ದು? A 1 ಮತ್ತು 2 ಅಂದ್ರೆ ಮತದಾನ ಸಮಯದಲ್ಲಿ ಮತಯಂತ್ರದ ನಾಶ ಮತ್ತು ಮತದಾರನು ಚುನಾವಣಾ ನಿಯಮಗಳನ್ನು ಉಲ್ಲಂಘಿಸುವುದು. ಇದು ಸರಿನಾ ಅಂದ್ರೆ 1 ಮತ್ತು 2 ಅಂತ ಅಂದ್ರೆ A ನಾವು ಸರಿ ಅಂತ ಅನ್ಬೇಕಾಗುತ್ತೆ. ಇನ್ನು B 1 ಮಾತ್ರ ಅಂದ್ರೆ ಮತದಾನದ ಸಮಯದಲ್ಲಿ ಮತಯಂತ್ರ ನಾಶ ಅನ್ನೋದು ಒಂದೇ ಸರಿಯಾದಂತದ್ದು ಅಂದ್ರೆ ಅವಾಗ ನೀವು B ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಇನ್ನು C 2 ಮತ್ತು 3, C 2 ಮತ್ತು 3 ಅಂದ್ರೆ ಯಾವುದು? ಮತದಾರನು ಚುನಾವಣಾ ನಿಯಮಗಳನ್ನು ಉಲ್ಲಂಘಿಸುವುದು, ಮತದಾನದ ರಹಸ್ಯವನ್ನು ಉಲ್ಲಂಘಿಸುವುದು. ಇದು C 2 ಮತ್ತು 3.
ಇನ್ನು ಡಿ 2, 3 ಮತ್ತು 4 ಅಂದ್ರೆ ಮತದಾರ ಚುನಾವಣಾ ನಿಯಮ ಉಲ್ಲಂಘಿಸುವುದು, ಮತದಾನ ರಹಸ್ಯ ಉಲ್ಲಂಘಿಸುವುದು, ಮತ ಹಾಕಲು ಮತದಾರ ನಿರಾಕರಿಸುವುದು. ಇವುಗಳನ್ನ ನಾವು ಗಮನಿಸಿದಾಗ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ರೀಪೋಲಿಂಗ್ ಮಾಡಬೇಕು ಅಂದ್ರೆ ಅಥವಾ ಮರು ಮತದಾನ ಮಾಡಬೇಕು ಅಂದ್ರೆ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಇದನ್ನು ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ನಮಗೆ ಒಂದು ಮತದಾನದ ಸಮಯದಲ್ಲಿ ಮತಯಂತ್ರ ನಾಶ ಆದ್ರೆ ಮಾತ್ರ ರೀಪೋಲಿಂಗ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಇದೆ, ರೀಪೋಲಿಂಗ್ ಮಾಡ್ತಾರೆ. ಉಳಿದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮರು ಮತದಾನ ಮಾಡೋದಿಲ್ಲ. ಯಾಕಂದ್ರೆ ಅದು ಮತದಾರನ ಉಲ್ಲಂಘನೆಯಾಗಿರ್ತಾ ಇದೆ ಹೊರತು ಅದು ಯಾವುದೇ ಲೋಪ ಆಗಿರೋದಿಲ್ಲ. ಹೀಗಾಗಿ ಇದರಲ್ಲಿ ಯಾವುದು ಸರಿ ಉತ್ತರ ಆಗುತ್ತೆ ಅಂದ್ರೆ ಬಿ 1 ಮಾತ್ರ. ಹಾಗಾದ್ರೆ ಯಾವುದು ಸರಿ ಉತ್ತರ? ಬಿ 1 ಮಾತ್ರ ಅನ್ನೋದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್, 2ನೇ ಪ್ರಶ್ನೆ. ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುವುದು. ವಿಶ್ವ ಪರಿಸರ ದಿನಾಚರಣೆ ಯಾವ ದಿನ ಆಚರಣೆ ಮಾಡ್ತಾರೆ? ಎ 4ನೇ ಜೂನ್, ಬಿ 10ನೇ ಜೂನ್, ಸಿ 7ನೇ ಜೂನ್, ಡಿ 5ನೇ ಜೂನ್. ಈ 4 ಉತ್ತರಗಳಲ್ಲಿ ಸರಿ ಉತ್ತರ ಯಾವುದು? ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನ ಅಂದ್ರೆ ಯಾವ ದಿನ? ರೈಟ್, ಇದು ಸರಿಯಾದ ಉತ್ತರ ಡಿ 5ನೇ ಜೂನ್, 5th ಜೂನ್. ಪ್ರತಿ ವರ್ಷದ 5ನೇ ಜೂನ್ ರಂದು ನಾವು ವಿಶ್ವ ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ ಇಲ್ಲಿ ಡಿ 5ನೇ ಜೂನ್ ಅನ್ನೋದು ಸರಿಯಾದ ಉತ್ತರ. ಇದನ್ನ ನಾವು ಗಮನಿಸಬೇಕು. ನೆಕ್ಸ್ಟ್, ಲಿಬಿಯಾದ ನಿರಂಕುಶಾಧಿಕಾರಿ ಯಾರು? ಎ ಮೊಹಮ್ಮದ್ ಅಬ್ದುಲ್ ಹಫೀಜ್ ಗೋಗಾ, ಬಿ ಮ್ಯೂಮರ್ ಗಡಾಫಿ, ಸಿ ಮುಸ್ತಫಾ ಅಬ್ದುಲ್ ಜಲೀಲ್, ಡಿ ಮೊಹಮ್ಮದ್ ಮೋರ್ಸಿ. ಇದರಲ್ಲಿ ಯಾವುದು ಸರಿ ಉತ್ತರ? ಲಿಬಿಯಾದ ನಿರಂಕುಶ ಪ್ರಭು. ಈ 4 ಉತ್ತರಗಳನ್ನು ನಾವು ಗಮನಿಸಿದಾಗ ಇದರಾದ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಬಿ ಮ್ಯೂಮರ್ ಗಡಾಫಿ. ಲಿಬಿಯಾದ ಸರ್ವಾಧಿಕಾರಿ ನಿರಂಕುಶಾಧಿಕಾರಿ ಯಾರಾಗಿದ್ರು ಅಂದ್ರೆ ಮ್ಯೂಮರ್ ಗಡಾಫಿ ಆಗಿದ್ರು. ಇದು ಸರಿಯಾದ ಉತ್ತರ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ? ನೀಡಿರುವ ಚಿತ್ರವನ್ನ ವೀಕ್ಷಿಸಿ ಕೆಳಗಿನ ಉತ್ತರದಲ್ಲಿ ಅದನ್ನ ಆರಿಸಿ ಅಂತ. ಇಲ್ಲಿ ನೋಡಿದ್ ಯಾವ ಸಂಘಟನೆ ಮುಂದಿನ ಪೀಳಿಗೆಗೆ ಯುದ್ಧವೆಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಣೆ ಮಾಡ್ತಾ ಇದೆ? ಎ ಆಸಿಯಾನ್, ಬಿ ವಿಶ್ವಸಂಸ್ಥೆ, ಸಿ ನ್ಯಾಟೋ, ಡಿ ಬ್ರಿಕ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗತ್ತೆ? ಈ ಚಿತ್ರವನ್ನು ನೀವು ಗಮನಿಸಿದಾಗ ನೀವು ನೋಡಬಹುದು, ಅಲ್ಲಿ ವಿಶ್ವಸಂಸ್ಥೆಯ ಲೋಗೋ ಇದೆ. ಅಂದ್ರೆ ಈ ಉತ್ತರ ಅಂದ್ರೆ ವಿಶ್ವಸಂಸ್ಥೆ ಆಗಿರೋದು ಯುದ್ಧ ಎಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಣೆ ಮಾಡಲಿಕ್ಕೆ, ಇಡೀ ವಿಶ್ವನ ಯುದ್ಧದಿಂದ ರಕ್ಷಣೆ ಮಾಡಲಿಕ್ಕೆ, ಯುದ್ಧದ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಣೆ ಮಾಡಲಿಕ್ಕೆ ಸ್ಥಾಪನೆಯಾಗಿರುವಂತದ್ದು ಯಾವುದಂದ್ರೆ 1945 2ನೇ ಮಹಾಯುದ್ಧದ ನಂತರ ಪ್ರಾರಂಭ ಆಗಿರುವಂತಹ ಸಂಸ್ಥೆ ಬಿ ವಿಶ್ವಸಂಸ್ಥೆ. ಸರಿಯಾದ ಉತ್ತರ ಬಿ ವಿಶ್ವಸಂಸ್ಥೆ. ಇನ್ನು 5ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ? ನೋಡಿ, ಕೆಳಗಡೆ ಹೇಳಿಕೆಗಳನ್ನು ನೀಡಿದ್ದಾರೆ. ಇದರಲ್ಲಿ ಸೂಕ್ತವಾದ ಹೇಳಿಕೆ ಯಾವುದು? ಎ ಇಂದಿರಾ ಗಾಂಧಿ ಮತ್ತು ಝಡಿಯೆ ಬುಟ್ಟೋ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಬಿ ಅಯ್ಯೂಬ್ ಖಾನ್ ಮತ್ತು ಇಂದಿರಾ ಗಾಂಧಿ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದರು. ಸಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು. ಡಿ ವಿಪಿ ಸಿಂಗ್ ಮತ್ತು ನವಾಜ್ ಶರೀಫ್ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಇದನ್ನ ಗಮನಿಸಿದಾಗ ಇಂದಿರಾ ಗಾಂಧಿ ಝಡ್ಡಿಗೆ ಬುಟ್ಟೋ ಅನ್ನೋದು ತಪ್ಪಾಗುತ್ತೆ. ಅಲ್ಲಿ ತಾಸ್ಕೆಂಟ್ ಒಪ್ಪಂದದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೋಗಿದ್ರು. ಅಯ್ಯೂಬ್ ಖಾನ್ ಇಂದಿರಾ ಗಾಂಧಿ ಸಿಮ್ಲಾ ಒಪ್ಪಂದ ಅವರ ಮಧ್ಯದಲ್ಲಿ ಆಗಿಲ್ಲ, ಸಿಮ್ಲಾ ಒಪ್ಪಂದ ಆಗಿರುವಂತದ್ದು ಬೇರೆ. ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಇವರು ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದ್ರು. ಇದು ಸರಿಯಾದ ಉತ್ತರ ಆಗುತ್ತೆ. ವಿಪಿ ಸಿಂಗ್ ಮತ್ತು ನವಾಜ್ ಶರೀಫ್ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಅಲ್ಲ. ಹೀಗಾಗಿ ಇಲ್ಲಿ ಸರಿ ಉತ್ತರ ಯಾವುದಾಗಿದೆ ಅಂದ್ರೆ ಸಿ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ಅವರು ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು ಅನ್ನೋದು ಇಲ್ಲಿ ಹೇಳಿಕೆ ಸೂಕ್ತ ಆಗಿದೆ ಅಂತ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದ್ರೆ 5. ಇನ್ನು 2ನೇ ಭಾಗ ಅಂದ್ರೆ ಅದರಲ್ಲಿಯೇ ಭಾಗ ಎ ಅಲ್ಲಿ 2ನೇ ಪಾರ್ಟು, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಇದು ಇಲ್ಲಿಯೂ ಕೂಡ 5 ಪ್ರಶ್ನೆಗಳಿರ್ತವೆ, 5 ಅಂಕಗಳು ನಮಗೆ ದೊರೆಯುತ್ತವೆ. ಇಲ್ಲಿ ಆವರಣದಲ್ಲಿ ಉತ್ತರಗಳನ್ನ ನೀಡಲಾಗಿರ್ತಾ ಇದೆ. ಮೊದಲನೇದು 2002 ಎಲಿಯೆ ಕಾಫ್ಮನ್, ದಿ ಹೇಗ್, ಇಂಗ್ಲೆಂಡ್ ಮತ್ತು ಸ್ಪೀಕರ್. ಇವು ಉತ್ತರಗಳು. ಇವುಗಳನ್ನ ಈ ಕೆಳಗಿನ ಬಿಟ್ಟ ಸ್ಥಳಗಳಲ್ಲಿ ನಾವು ಭರ್ತಿ ಮಾಡಬೇಕು. ಅದು 6, 7, 8 ಮತ್ತು 9 ಈ ಪ್ರಶ್ನೆ ಸಂಖ್ಯೆಗಳನ್ನ ಹೊಂದಿರ್ತಾ ಇದೆ. 6 ಇಲ್ಲಿ ಯಾವುದು?
ಡ್ಯಾಶ್ ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನುಸಾರ ಶಾಸನ ಸಭಾ ಸದಸ್ಯತ್ವ ಕಳೆದುಕೊಳ್ಳುವುದಿಲ್ಲ ಅಂತ ಬರುತ್ತೆ. ಹಾಗಾದ್ರೆ ಅದು ಏನನ್ನೋದನ್ನ ನೋಡೋಣ, ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಡ್ಯಾಶ್ ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನುಸಾರ ಶಾಸನ ಸಭಾದ ಸದಸ್ಯತ್ವವನ್ನ ಅವರು ಕಳೆದುಕೊಳ್ಳುವುದು. ಯಾರು? ಉದಾಹರಣೆ, ಸರಿಯಾದ ಉತ್ತರ ಮೇಲೆ ಆವರಣದಲ್ಲಿ ಕೊಟ್ಟಿರುವುದನ್ನು ಗಮನಿಸಿದರೆ ಸ್ಪೀಕರ್. ಯಾರು ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿ ಆಯ್ಕೆಯಾಗಿರ್ತಾರೋ ಅವರು ತಾವು ಆಯ್ಕೆಯಾಗದ ಪಕ್ಷಕ್ಕೆ ಬಿಟ್ಟು ಬೇರೆ ಪಕ್ಷವನ್ನು ಏನಾದರೂ ತಾವು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸೇರಿದ್ರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆಯ ಅನುಸಾರ ಅವರು ಸದಸ್ಯತ್ವ ಕಳೆದುಕೊಳ್ಳುವುದು. ಯಾವಾಗ ಅವರು ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೋ ಪಕ್ಷಾತೀತರಾಗುತ್ತಾರೆ. ಆ ನಂತರ ಪಕ್ಷಾತೀತರಾದ ನಂತರ ಸ್ಪೀಕರ್ ಅವರು ಸ್ಥಾನ ಬಿಟ್ಟು ಕೊಟ್ಟಾಗ ಅಥವಾ ಕಳೆದುಕೊಂಡಾಗ ಬೇರೆ ಪಕ್ಷವನ್ನು ಸೇರಿದ್ರೂ ಕೂಡ ಅದು ಪಕ್ಷಾಂತರ ಕಾಯ್ದೆಯ ಅನುಸಾರ ಅವರು ಸಭಾ ಸದಸ್ಯತ್ವವನ್ನ ಕಳೆದುಕೊಳ್ಳುವುದಿಲ್ಲ. ಸರಿ, ನೆಕ್ಸ್ಟ್ ಏಳನೇದ್ದು, ಡ್ಯಾಶ್ ರಂದು ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತು. ಡ್ಯಾಶ್ ಯಾವತ್ತು ಜೈವಿಕ ವೈವಿಧ್ಯ ಕಾರ್ಯ ಜಾರಿಗೆ ಬಂದಿತು? ಆವರಣದಲ್ಲಿ ಕೊಟ್ಟಿರುವುದನ್ನು ನಾವು ಗಮನಿಸಿದರೆ 2002ರಲ್ಲಿ ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿತು. ಇನ್ನು 8ನೇದಾಗಿ ಡ್ಯಾಶ್ ರವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು. ಯಾವುದದು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಅಂತಂದ್ರೆ ಇಲ್ಲಿ LA ಕಾಫ್ಮನ್ ಅನ್ನುವರು ಅಸ್ಮಿತೆ ರಾಜಕಾರಣವನ್ನ ಗುರುತಿಸಿದರು. ಸರಿ, ನೆಕ್ಸ್ಟ್ ನಾವು ನೋಡ್ಬೇಕು ಅಂತಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ ನಲ್ಲಿದೆ. ಎಲ್ಲಿದೆ? ಹೇಗ್ ಎಂಬ ಪಟ್ಟಣದಲ್ಲಿದೆ. ಅದು ನೋಡೋಣ. ಸರಿಯಾದ ಉತ್ತರ ಅದಿದೆ. ದಿ ಹೇಗ್ ಎನ್ನುವ ಪಟ್ಟಣದಲ್ಲಿದೆ. ಇನ್ನು 10ನೇದಾಗಿ CHOGM ಈ ದೇಶದ ನಾಯಕತ್ವವನ್ನು ಡ್ಯಾಶ್ ದೇಶ ವಹಿಸಿದೆ. ಅಂದ್ರೆ ಈ CHOGM ನ ನಾಯಕತ್ವ ಯಾವ ದೇಶ ವಹಿಸಿದೆ ಅನ್ನೋದನ್ನ ನಾವು ನೋಡ್ಬೇಕಂದ್ರೆ ಅಲ್ಲಿ ಉತ್ತರ ಒಂದೇ ಇತ್ತು. ಸರಿಯಾಗಿದ್ದ ಉತ್ತರ ಯಾವುದು ಅಂತಂದ್ರೆ ಇಂಗ್ಲೆಂಡ್ ಇದರ ನಾಯಕತ್ವವನ್ನು ವಹಿಸಿದೆ. ಈಗ ಭಾಗ 3 ಹೊಂದಿಸಿ ಬರೆಯಿರಿ ಅಂತ ಬರುತ್ತೆ. ಹೊಂದಿಸಿ ಬರೆಯಿರಿ ಅಂದಾಗ ಇದು ಇಲ್ಲಿಯೂ ಕೂಡ 5 ಅಂಕ ನಮಗೆ ದೊರೀತಾ ಇವೆ. ಇಲ್ಲಿ ಎ ಮತ್ತು ಬಿ ಪಟ್ಟಿ ಅನ್ನುವಂಥದ್ದು ಒಂದು ಪಟ್ಟಿಯನ್ನು ನೀಡಲಾಗಿರ್ತಾ ಇದೆ. ಆ ಪಟ್ಟಿಯಲ್ಲಿ ನಾವು ನೋಡ್ಬೇಕು. ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇಲ್ಲಿ ಎ ಬೌಂಡ್ರಿ ಕಮಿಷನ್, ಅದರ ಮುಂದೆ ಮಸೂರಿ ಅಂತ ಇದೆ. ಬಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅದರ ಮುಂದೆ ಅಕಾಡೆಮಿ ಅಂತ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮುಂದೆ ವಿಶ್ವಸಂಸ್ಥೆ ಇದೆ. ಭಯೋತ್ಪಾದನೆ ಮುಂದೆ ಡಾಕ್ಟರ್ BR ಅಂಬೇಡ್ಕರ್ ಇದೆ. 24ನೇ ಅಕ್ಟೋಬರ್ 45 ಮುಂದೆ ಟೆರೆರೆ ಅಂತ ಇದೆ. ಮೂಕ ನಾಯಕರ ಮುಂದೆ ಕೇಂದ್ರೀಯ ಶಾಸಕಾಂಗ ಇದೆ. ಒಂದು ಎಕ್ಸ್ಟ್ರಾ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತ ಇದೆ. ಬಟ್ ಇವು ಒಂದಕ್ಕೊಂದು ಏನಾಗ್ತಾ ಇಲ್ಲ ಅಂದ್ರೆ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಇದನ್ನ ಮ್ಯಾಚ್ ಮಾಡಬೇಕು. ಅಂದ್ರೆ ಎ ಬೌಂಡ್ರಿ ಕಮಿಷನ್ಗೆ ಈ ಪಟ್ಟಿಯಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಹಾಗಾದ್ರೆ ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡೋಣ, ಎ ಬೌಂಡ್ರಿ ಕಮಿಷನ್ಗೆ ಈ ಪಟ್ಟಿಯಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತಂದ್ರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರ ನೇತೃತ್ವದಲ್ಲಿ ಬೌಂಡ್ರಿ ಕಮಿಷನ್ ನೇಮಕ ಮಾಡಲಾಗಿರುತ್ತೆ. ಹಾಗಾಗಿ ಇದು ಸಿರಿಲ್ ರ್ಯಾಡ್ಕ್ಲಿಫ್ ಅನ್ನೋದಕ್ಕೆ ಬೌಂಡ್ರಿ ಕಮಿಷನ್ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಅಂದಾಗ ಇದು ಎಲ್ಲಿದೆ? ಇದಕ್ಕೆ ಈ ಪಟ್ಟಿಯಲ್ಲಿ ಯಾವುದು ಉತ್ತರ ಸರಿಯಾಗಿತ್ತು ಅಂತಂದ್ರೆ ಮಸೂರಿ. ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರೋದು ಮಸೂರಿಯಲ್ಲಿ. ಇದು ಅದಕ್ಕೆ ಮ್ಯಾಚ್ ಆಗುತ್ತೆ. 1 ಮಸೂರಿ ಅನ್ನುವಂಥದ್ದು. ಇನ್ನು 3ನೇದು ಭಯೋತ್ಪಾದನೆಗೆ ಪಟ್ಟಿಯಲ್ಲಿ ಯಾವ್ದು ಮ್ಯಾಚ್ ಆಗ್ತಾ ಇತ್ತು? ಟೆರೆರೆ. ಅಂದ್ರೆ ಭಯೋತ್ಪಾದನೆಯ ಮೂಲ ಪದ ಯಾವ್ದಾಗಿದೆ ಅಂದ್ರೆ ಟೆರೆರೆ ಅನ್ನೋದು ಆಗಿದೆ. ನೆಕ್ಸ್ಟ್ 4ನೇದು 24ನೇ ಅಕ್ಟೋಬರ್ 1945 ಅಂದಾಗ 24ನೇ ಅಕ್ಟೋಬರ್ 1945ರಲ್ಲಿ ಏನು ಸ್ಥಾಪನೆ ಆಯ್ತು? 100% ರೈಟ್, ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ವಿಶ್ವಸಂಸ್ಥೆಯಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮೂಕ ನಾಯಕ ಅಂದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗೋದು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅನ್ನೋದು ಸರಿಯಾದ ಉತ್ತರ. ಈ ತರಹ ನಾವು ಹೊಂದಿಸಿ ಬರೆಯಿರಿ ಅನ್ನೋದನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಭಾಗ ಅಂದ್ರೆ ಭಾಗ ಎ ಅಲ್ಲಿಯೇ 4ನೇ ಭಾಗ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಇಲ್ಲಿಯೂ ಕೂಡ 5 ಅಂಕಗಳು ನಮಗೆ ದೊರೀತಾ ಇದೆ. ಇದರಲ್ಲಿ ಆಪರೇಷನ್ ಪೋಲೋ ಎಂದರೇನು ಅನ್ನುವಂತ ಈ ಪ್ರಶ್ನೆಗೆ ಉತ್ತರ ನಾವು ಏನ್ ಬರಿಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ಹೈದರಾಬಾದ್ನ ನಿಜಾಮದ ಆಡಳಿತವನ್ನ ಅಥವಾ ಆಡಳಿತದಲ್ಲಿರುವ ಅರಾಜಕತೆಯನ್ನ ಕೊನೆಗೊಳಿಸಲಿಕ್ಕೆ ಭಾರತದ ಸೇನೆ 1948ರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಒಂದು ಪೊಲೀಸ್ ಕಾರ್ಯಾಚರಣೆ ಮಾಡುತ್ತೆ ಹೈದರಾಬಾದ್ ಪ್ರದೇಶದಲ್ಲಿ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಆಪರೇಷನ್ ಪೋಲೋ ಅಂತ ಕರೀತಾರೆ. ಅಂದ್ರೆ ಹೈದರಾಬಾದ್ನ ನಿಜಾಮನ ದುರಾಡಳಿತವನ್ನ ಅಂತ್ಯಗೊಳಿಸಲಿಕ್ಕೆ, ಅವನ ದೌರ್ಜನ್ಯವನ್ನು ಕೊನೆಗೊಳಿಸಲಿಕ್ಕೆ ಭಾರತದ ಸೇನೆ ನಡೆಸಿದ ಪೊಲೀಸ್ ಕಾರ್ಯಾಚರಣೆಗೆ ಆಪರೇಷನ್ ಪೋಲೋ ಅಂತ ಕರೀತಾರೆ. ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 2ನೇದ್ದು ಏನ್ ಬರುತ್ತೆ ಪ್ರಶ್ನೆ ಅಥವಾ ನೆಕ್ಸ್ಟ್ ಭಾಗ 13ನೇ ಪ್ರಶ್ನೆ. ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು? ಪಶ್ಚಿಮ ಘಟ್ಟ ಚಳುವಳಿ
ಕರ್ನಾಟಕದಲ್ಲಿ ಯಾರು ಪ್ರಾರಂಭಿಸ್ತಾರೆ ಅಂದಾಗ ಇದರ ಸರಿ ಉತ್ತರ ನೇರವಾಗಿ ಇವರೇ ಅಂತ ಯಾರೋ ಒಬ್ಬರ ಹೆಸರಿಲ್ಲ ಅಲ್ಲಿ. ಅದು ಯಾರು ಪ್ರಾರಂಭಿಸ್ತಾರೆ ಅಂದ್ರೆ 1970ಯಲ್ಲಿ 1970ರಲ್ಲಿ ಕುದುರೆಮುಖದಲ್ಲಿ 15 ಲಕ್ಷ ಎಕರೆ ಭೂಮಿಯನ್ನ ಗಣಿಗಾರಿಕೆಗೆ ಸ್ವಾಧೀನಪಡಿಸಿಕೊಳ್ತಾರೆ. ಅಲ್ಲಿ ತುಂಗಾ ಮತ್ತು ಭದ್ರಾ ನದಿಯ ತಟದಲ್ಲಿ ವಾಸವಾಗಿರುವಂತಹ ಜನ ಬಹಳಷ್ಟು ತೊಂದರೆ ಒಳಗಾಗ್ತಾರೆ ಆ ಗಣಿ ಅನ್ನುವಂಥ ಗಣಿಗಾರಿಕೆಯಿಂದ. ಹೀಗಾಗಿ ಅವರು ಜಾಗೃತರಾಗಿರುವ ಅಲ್ಲಿಯ ಅಂದ್ರೆ ಯಾವುದು ಗಂಗಾ ಮತ್ತು ಭದ್ರಾ ನದಿ ತಟದಲ್ಲಿ ವಾಸವಾಗಿರುವಂತಹ ಜನರ ಜಾಗೃತಿಯಾಗಿರುವಂತಹ ಪರಿಸರವಾದಿಗಳು ಏನ್ ಮಾಡ್ತಾರೆ, ಜಾಗೃತರಾಗಿ ತುಂಗಾ ಮೂಲವನ್ನು ಉಳಿಸಿ ಗಣಿಗಾರಿಕೆಯನ್ನು ಅಳಿಸಿ ಎಂಬ ಘೋಷಣೆಯೊಂದಿಗೆ ಪಶ್ಚಿಮ ಘಟ್ಟದ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಅಂದ್ರೆ ಇಲ್ಲಿ ತೊಂದರೆಗೆ ಒಳಗಾದ ಜನ ಪರಿಸರವಾದಿಗಳು. ಯಾವುದು ಪರಿಸರವಾದಿಗಳು? ತುಂಗಾ ಮತ್ತು ಭದ್ರಾ ಕಣಿವೆಯಲ್ಲಿಯ ಪರಿಸರವಾದಿಗಳು ಈ ಒಂದು ಪಶ್ಚಿಮ ಘಟ್ಟ ಚಳುವಳಿಯನ್ನ ಪ್ರಾರಂಭ ಮಾಡ್ತಾರೆ. ಅವರ ಘೋಷಣೆ ಏನಾಗಿತ್ತು? ತುಂಗಾ ಮೂಲವನ್ನು ಉಳಿಸಿ ಗಣಿಗಾರಿಕೆಯನ್ನು ಅಳಿಸಿ ಅನ್ನುವಂಥದ್ದು. ಸರಿ, ಮುಂದಿನ ಪ್ರಶ್ನೆ. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನ ರಕ್ಷಿಸುವ ಮುಖ್ಯಸ್ಥರು ಯಾರು? ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನ ಯಾರು ರಕ್ಷಿಸ್ತಾರೆ ಅಂತಂದಾಗ ಇದರ ಸರಿ ಉತ್ತರವನ್ನು ನಾವು ಗಮನಿಸಿದರೆ ಪ್ರತಿಯೊಂದು ಜಿಲ್ಲೆಯ ಮುಖ್ಯಸ್ಥರಾಗಿ ಯಾರು ಇರ್ತಾರೆ ನಿಮ್ಗೆಲ್ಲ ಗೊತ್ತು. ಅವ್ರು ಯಾರು ಅಂದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ಮಾನವ ಹಕ್ಕುಗಳ ರಕ್ಷಣೆಯ ಅಧಿಕಾರಿ ಆಗಿರ್ತಾರೆ. ನೆಕ್ಸ್ಟ್, LAC ಅನ್ನ ವಿಸ್ತರಿಸಿ ಅಂತ ಬರುತ್ತೆ. LAC ವಿಸ್ತರಿಸಿ ಅಂದಾಗ LAC ಅಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಇದು ನಾವು ಸರಿಯಾದ ಉತ್ತರ ಆಗುತ್ತೆ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. LOC ಅಂತ ಬರುತ್ತೆ, ಲೈನ್ ಆಫ್ ಕಂಟ್ರೋಲ್. ಇದು LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಬರುತ್ತೆ. ಇನ್ನು ಬಂಗಬಂಧು ಎಂದು ಯಾರನ್ನು ಕರೆಯುವರು? ಬಂಗಬಂಧು ಅಂತ ಯಾರನ್ನ ಕರೀತಾರೆ? ಇದರ ಸರಿಯಾದ ಉತ್ತರವನ್ನು ನಾವು ಗಮನಿಸಿದರೆ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಬಂಗಬಂಧು ಎಂದು ಕರೆಯುತ್ತಾರೆ. ಇದು ಸರಿಯಾದ ಉತ್ತರ. ಇಲ್ಲಿಗೆ ಭಾಗ ಎ ಅನ್ನೋದು ಮುಕ್ತಾಯ ಆಗುತ್ತೆ. ಈಗ ಭಾಗ ಬಿ. ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಅಂದ್ರೆ ಇದು 2 ಅಂಕದ ಪ್ರಶ್ನೆಗಳು. ಈ ಭಾಗದಲ್ಲಿ ನಾವು 5 ಪ್ರಶ್ನೆಗಳಿಗೆ ಉತ್ತರಿಸಿ 10 ಅಂಕಗಳನ್ನ ಪಡೆದುಕೊಳ್ಬೇಕಾಗುತ್ತೆ. 10 ಅಂಕಗಳನ್ನ ಪಡೆದುಕೊಳ್ತೀವಿ. ಇಲ್ಲಿ 8 ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ. ಅಂದ್ರೆ 3 ನಮಗೆ ಆಪ್ಷನ್ ಆಗಿ ಕೊಟ್ಟಿರ್ತಾರೆ, ಅವಕಾಶ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು ಎಲ್ಲಾ ಪ್ರಶ್ನೆಗಳಿಗೆ ಅಂದಾಗಿ 8 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿಲ್ಲ. ಅದರಲ್ಲಿ 5 ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ನಾವು ಉತ್ತರಿಸಿದಾಗ ಸರಿಯಾದ ಉತ್ತರ ಆಗುತ್ತೆ. ನೋಡೋಣ 2 ಅಂಕದ ಪ್ರಶ್ನೆಗಳಲ್ಲಿ 17ನೇ ಪ್ರಶ್ನೆ. ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು ಎಂದರೇನು? ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸುವುದು. ಅದು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ, ಬಟ್ ಶಿಫಾರಸ್ ಆಗಿತ್ತು. ಆದ್ರೆ ಏನು ಅದರ ಅರ್ಥ ಅಂತಂದ್ರೆ ಇದಕ್ಕೆ ಉತ್ತರ ಚುನಾವಣೆಗಳಲ್ಲಿ ಬಳಕೆಯಾಗುವ ಕಪ್ಪು ಹಣವನ್ನ ತಡೆಯಲಿಕ್ಕೆ, ಜನಸಾಮಾನ್ಯರೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ನೀಡುವ ಸಲುವಾಗಿ ಸರ್ಕಾರವೇ ಈ ಚುನಾವಣಾ ವೆಚ್ಚವನ್ನು ಭರಿಸುವ ವ್ಯವಸ್ಥೆ, ರಾಜ್ಯವೇ ಚುನಾವಣಾ ವೆಚ್ಚವನ್ನ ಭರಿಸುವ ವ್ಯವಸ್ಥೆಯಾಗಿದೆ. ಇದನ್ನ ತಾರ್ಕುಂಡೆ ಸಮಿತಿಯವರು ಶಿಫಾರಸು ಮಾಡಿದ್ರು, ಬಟ್ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಇದು. ಹಾಗಾಗಿ ಇದು ರಾಜ್ಯವೇ ಚುನಾವಣಾ ವೆಚ್ಚ. ಅಂದ್ರೆ ಸಾಮಾನ್ಯ ಜನ ಇವತ್ತು ಯಾರ ಹತ್ರ ಕಪ್ಪು ಹಣ ಇದೆಯೋ, ಯಾರ ಹತ್ರ ಹಣ ಇದೆಯೋ ಅವ್ರು ಮಾತ್ರ ಚುನಾವಣೆಗೆ ಸ್ಪರ್ಧಿಸುವಂತಹ ಒಂದು ವ್ಯವಸ್ಥೆ ಆಗಿದೆ. ಆ ಸ್ಥಿತಿ ಬಂದಿದೆ. ಸಾಮಾನ್ಯ ಜನಪರವಾಗಿ ಕಾಳಜಿ ಮಾಡಿ ಹಣವಿಲ್ಲದಂತಹ ಜನ ಸೇವೆ ಮಾಡಬೇಕು ಅಂತ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಆಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನ ತರಬೇಕು. ಅಂದ್ರೆ ಅವರ ಚುನಾವಣಾ ವೆಚ್ಚ ಎಲ್ಲ ಯಾರು ನಿರ್ವಹಿಸಬೇಕು, ಯಾರು ಭರಿಸಬೇಕು ಅಂದ್ರೆ ರಾಜ್ಯವೇ ಭರಿಸಬೇಕು ಅಂತ ಶಿಫಾರಸು ಮಾಡಲಾಗಿತ್ತು. ಇದು ರಾಜ್ಯವೇ ಚುನಾವಣಾ ವೆಚ್ಚ ಭರಿಸುವುದು ಅಂದ ಅರ್ಥ. ನೆಕ್ಸ್ಟ್ 18ರದು ಕೇಂದ್ರ ಸೇವೆಗಳ ಯಾವುದಾದ್ರೂ 2 ಉದಾಹರಣೆಗಳನ್ನ ತಿಳಿಸಿ. ಕೇಂದ್ರ ಸೇವೆ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ಇಲ್ಲಿ ಯಾವ 2 ಉದಾಹರಣೆಗಳನ್ನು ನಾವು ನೋಡ್ಬೋದು ಅಂದ್ರೆ ಬಹಳಷ್ಟು ಉದಾಹರಣೆಗಳನ್ನು ನೋಡ್ತೀವಿ. ಭಾರತೀಯ ವಿದೇಶಿ ಸೇವೆ ಆಗಿರ್ಬೋದು, ಭಾರತೀಯ ಕಂದಾಯ ಸೇವೆ ಆಗಿರ್ಬೋದು, ಭಾರತೀಯ ರೈಲ್ವೆ ಸೇವೆ ಆಗಿರ್ಬೋದು, ಭಾರತೀಯ ರಕ್ಷಣಾ ಸೇವೆ ಆಗಿರ್ಬೋದು, ಭಾರತೀಯ ಅಂಚೆ ಸೇವೆ ಆಗಿರ್ಬೋದು. ಹೀಗೆ ಅನೇಕ ಕೇಂದ್ರ ಸೇವೆಗಳನ್ನು ನಾವು ನೋಡ್ತೀವಿ. ಇವುಗಳಲ್ಲಿ ಯಾವುದಾದ್ರೂ ಒಂದು 2ಅನ್ನ ನಾವು ಬರೆದಾಗ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿ, ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ಅಂದ್ರೆ UPSCಯ ಮೆಂಬರನ್ನ ಅಧಿಕಾರದಿಂದ ತೆಗೆದು ಹಾಕಬೇಕು ಅಂದ್ರೆ ಯಾವ ವಿಧಾನವನ್ನು ನಾವು ಅನುಸರಿಸಬೇಕು ಅನ್ನೋದನ್ನ ಇಲ್ಲಿ ನಾವು ಚರ್ಚೆ ಮಾಡಬೇಕು. ಅಂದ್ರೆ ಅದರ ಪದಚ್ಯುತಿ ವಿಧಾನ ಯಾವುದು ಅಂತ ನೋಡಿದಾಗ ಉತ್ತರ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನ ಅವರ ದುರ್ನಡತೆಯ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡ್ತಾರೆ. ಅಲ್ಲಿ ಮುಗಿದ ನಂತರ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಆದೇಶ ಮಾಡ್ತಾರೆ, ಅವರನ್ನ ಪದಚ್ಯುತಗೊಳಿಸುವಂತದ್ದು. ಅಲ್ಲಿ ಕನ್ಫರ್ಮ್ ಆಯ್ತು ಅಂದ್ರೆ ಅವರನ್ನ ಪದಚ್ಯುತಗೊಳಿಸ್ತಾರೆ. ಇನ್ನು 20ನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳನ್ನ ತಿಳಿಸಿ. ಅಂಬೇಡ್ಕರ್ ಅವರ 3 ಜನಪ್ರಿಯ ವಾಣಿಗಳು ಬಹುಶಃ ಎಲ್ಲರಿಗೂ ಗೊತ್ತು.
ತುಂಬಾ ಜನರನ್ನ ಪ್ರೇರೇಪಣೆ ಮಾಡುವಂತಹ, ಜನರನ್ನ ಈ ದಾರಿಗೆ ಸರಿ ಹೋಗಿ ಅನ್ನುವಂತಹ ವಾಣಿ ಅವರದ್ದು ಆಗಿದ್ದು ಯಾವುದು ಅಂತಂದ್ರೆ ಶಿಕ್ಷಣ. ಎವ್ರಿವನ್, ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನ ಪಡೆದುಕೊಳ್ಬೇಕು, ಸಂಘಟನೆಯನ್ನ ಮಾಡ್ಕೋಬೇಕು, ಹೋರಾಟ ಮಾಡಬೇಕು. ಅಂದ್ರೆ ಯಾರು ಶೋಷಿತರಾಗಿದ್ದಾರೋ ಅವರು ಫಸ್ಟ್ ಎಜುಕೇಟ್ ಆಗಬೇಕು, ಆರ್ಗನೈಸ್ ಆಗಬೇಕು, ಆಮೇಲೆ ಫೈಟ್ ಮಾಡಬೇಕು ಅಥವಾ ಹೋರಾಟವನ್ನ ಮಾಡಬೇಕು ಅನ್ನೋದು ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಅನ್ನೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನಪ್ರಿಯ ವಾಣಿಗಳು ಆಗಿವೆ. ನೆಕ್ಸ್ಟ್ 21 ಈ ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನ ಬರೆಯಿರಿ. ಇಲ್ಲೊಂದು ಚಿತ್ರವನ್ನ ಕೊಟ್ಟಿದ್ದಾರೆ, ಹಾಟ್ ಕ್ವಶನ್. ಚಿತ್ರ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಶಿಕ್ಷಣವನ್ನ ಪಡೀಲೇಬೇಕು ಅಂತ ಆ ಅರ್ಥವನ್ನ ತೋರಿಸ್ತಾ ಇದೆ. ಅಲ್ಲೆಲ್ಲರೂ ಮಕ್ಕಳು ಶಿಕ್ಷಣವನ್ನ ಪಡೀಲಿಕ್ಕೆ ಕೂತ್ಕೊಂಡಿರುವಂತದ್ದು ಅಲ್ಲಿ ಒಬ್ರು. ಇದನ್ನ ನಾವು ಗಮನಿಸಿದರೆ ಏನ್ ಅರ್ಥ ಅಂತಂದ್ರೆ ಇಲ್ಲಿ ಕಡ್ಡಾಯ ಶಿಕ್ಷಣ ಅನ್ನುವಂಥದ್ದು ಶಿಕ್ಷಣದ ಹಕ್ಕಾಗಿದೆ. 6 ರಿಂದ 14 ವರ್ಷದ ಎಲ್ಲಾ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಪಡೀಬೇಕು. ಉಚಿತ ದಾಖಲಾತಿ ಮತ್ತು ಹಾಜರಾತಿಯನ್ನ ನೀಡಿ ಅವರಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಪೂರ್ತಿಗೊಳಿಸುವ ಜವಾಬ್ದಾರಿಯೇ ಮೂಲ ಶಿಕ್ಷಣ ಅಥವಾ ಕಡ್ಡಾಯ ಶಿಕ್ಷಣ ಆಗಿದೆ. ಇದು ಕಡ್ಡಾಯ ಶಿಕ್ಷಣ ಮೂಲಭೂತ ಹಕ್ಕು, ಇವತ್ತು ಶಿಕ್ಷಣದ ಹಕ್ಕು ಆಗಿರುವಂತದನ್ನ ನೋಡ್ತೀವಿ. ನೆಕ್ಸ್ಟ್, NDA ಮೈತ್ರಿಕೂಟದ ಯಾವುದಾದ್ರೂ 2 ರಾಜಕೀಯ ಪಕ್ಷಗಳನ್ನು ತಿಳಿಸಿ. NDA ಇಲ್ಲಿ ಬಹಳಷ್ಟು ರಾಜಕೀಯ ಪಕ್ಷಗಳು, ಪ್ರಮುಖವಾಗಿ ಒಂದೆರಡು ನಾವು ಹೆಸರಿಸಬಹುದು. ಮೂಲ ರಾಜಕೀಯ ಪಕ್ಷ NDAದ್ದು ಭಾಗಿದಾರ ಅಂದ್ರೆ BJP, 2ನೇದು ಸಂಯುಕ್ತ ಜನತಾದಳ, 3ನೇದು ಲೋಕ್ ಜನಶಕ್ತಿ. JDS ಕೂಡ ಈಗ ಏನಾಗಿದೆ ಅಂತಂದ್ರೆ NDAದ ಭಾಗ ಆಗಿದೆ. ಇವುಗಳಲ್ಲಿ ಯಾವುದಾದ್ರೂ 2 ರಾಜಕೀಯ ಪಕ್ಷಗಳ ಹೆಸರನ್ನು ನಾವು ಬರೆದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ವ್ಯಾಖ್ಯಾನ ಮಾಡಿ ಅಂತ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ವ್ಯಾಖ್ಯಾನ ಮಾಡಬೇಕಂದ್ರೆ ಅಂತಾರಾಷ್ಟ್ರೀಯ ಸಂಬಂಧ ಅಂದ್ರೆ ಏನು ಅನ್ನೋದನ್ನ ನಾವು ವ್ಯಾಖ್ಯಾನಿಸಿದಾಗ ಇಲ್ಲಿ ಓಲಾ ಜೋಸೆಫ್ ಅವರ ಒಂದು ವ್ಯಾಖ್ಯಾನ ಅಲ್ಲಿ ನಾವು ಮಾತನಾಡಿದಾಗ ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ರಾಷ್ಟ್ರಗಳ ನಡುವೆ ಉಂಟಾಗುವ ಎಲ್ಲಾ ಪ್ರಕ್ರಿಯೆಗಳ ಕುರಿತು ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ನಡೆಯುವಂತಹ ಅಧ್ಯಯನ ಆಗಿರ್ತಾ ಇದೆ. ಅಂದ್ರೆ ರಾಷ್ಟ್ರಗಳ ನಡುವೆ ನಡೆಯುವ ಪ್ರಕ್ರಿಯೆಗಳು ಅವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳು ಆಗಿವೆ ಅನ್ನೋದನ್ನ ನಾವು ಇಲ್ಲಿ ಉಲ್ಲೇಖಿಸಿ ವ್ಯಾಖ್ಯಾನಿಸಬಹುದಾಗಿದೆ. ನೆಕ್ಸ್ಟ್, ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಎಂದರೇನು? ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಅಂದ್ರೆ ಏನು? ಇದರ ಅರ್ಥವನ್ನು ನಾವು ಗಮನಿಸಿದಾಗ 1985ರಲ್ಲಿ ರಷ್ಯಾದ ಅಧ್ಯಕ್ಷರಾಗಿರುವಂತಹ ಮಿಖೈಲ್ ಗೋರ್ಬಚೇವ್ ಅವರು ಜಾರಿಗೆ ತರ್ತಾರೆ ಈ ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್. ಇದು ಆರ್ಥಿಕ ಮತ್ತು ರಾಜಕೀಯ ಸುಧಾರಣೆಯಾಗಿರುವಂಥದ್ದು. ರಷ್ಯಾದಲ್ಲಿ 1985ರಲ್ಲಿ ಮಿಖೈಲ್ ಗೋರ್ಬಚೇವ್ ಅವರು ಜಾರಿಗೆ ತಂದಂತಹ ಆರ್ಥಿಕ ಮತ್ತು ರಾಜಕೀಯ ಸುಧಾರಣೆಗಳಾಗಿವೆ. ಅಂದ್ರೆ ಪೆರಿಸ್ಟ್ರೋಯಿಕ್ ಅಂದ್ರೆ ಪುನರ್ರಚನೆ, ಗ್ಲಾಸ್ನಾಸ್ಟ್ ಅಂದ್ರೆ ಮುಕ್ತತೆ. ಈ ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ನಾಸ್ಟ್ ಅಂದ್ರೆ ಪುನರ್ರಚನೆ ಮತ್ತು ಮುಕ್ತತೆ ಅನ್ನುವಂಥದ್ದು ಇದರ ಅರ್ಥ ಆಗುತ್ತೆ. ಸರಿ, ಇನ್ನು ಭಾಗ C ಅಂತ ಬರುತ್ತೆ. ಇದು 5 ಅಂಕದ ಪ್ರಶ್ನೆಗಳು. ಇಲ್ಲಿ ನಾವು 9 ಪ್ರಶ್ನೆಗಳನ್ನ ಕೊಡಲಾಗಿರ್ತಾ ಇದೆ. ಅದರಲ್ಲಿ ನಾವು 6 ಪ್ರಶ್ನೆಗಳನ್ನ ಉತ್ತರಿಸಬೇಕು. ಈ 6 ಪ್ರಶ್ನೆಗಳನ್ನ ನಾವು ಉತ್ತರಿಸಿದಾಗ ಸರಿಯಾಗಿ ನಾವು ಯಾವುದು ಚೆನ್ನಾಗಿದೆ, ಯಾವುದು ಕರೆಕ್ಟ್ ಆಗಿ ನಮಗೆ ಬರುತ್ತೆ ಅನ್ನೋದನ್ನ ನೋಡಿ ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಇಲ್ಲಿ ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಯಾವುದು ಬಹಳಷ್ಟು ಕಡಿಮೆ ಸಲ ಬಂದಿದೆ ಅದನ್ನು ಕೂಡ ನಾವು ಪ್ರಿಪೇರ್ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅನ್ನುವಂತ ರೀತಿಯಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ ಅಂತ ಇದೆ. ಟಿಪ್ಪಣಿ, ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕು ಎಂಬುದಕ್ಕೆ ಕಾರಣ ನೀಡಿ ಅಂತಾರೆ. ಅದು ಕೂಡ ನಾವು ಅಲ್ಲಿ ಆ ಒಂದು 1ನೇ ಅಧ್ಯಾಯದಲ್ಲಿ ಬರುವಂತವು ಇವೆರಡು. ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಬರುತ್ತೆ. ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ 3ನೇ ಅಧ್ಯಾಯದಲ್ಲಿ ಬರುವಂತದ್ದು. ಅವೈಜ್ಞಾನಿಕ ಭೂ ಸ್ವಾಧೀನದ ಕುರಿತು ಬರೆಯಿರಿ ಅಂದ್ರೆ ರೈತ ಚಳವಳಿಯಲ್ಲಿ ಬರುವಂತದ್ದು. ಅವೈಜ್ಞಾನಿಕ ಭೂ ಸ್ವಾಧೀನದ ಕುರಿತು ಬರೆಯಿರಿ ಅಂತ. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳು ಅಂತ ಬರುತ್ತೆ 5ನೇ ಅಧ್ಯಾಯದಲ್ಲಿ. ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣಗಳು, ಅಂಶಗಳು ಯಾವುವು? ಇದು 6ನೇ ಅಧ್ಯಾಯದಲ್ಲಿ ಬರ್ತಾ ಇದೆ. ನೆಕ್ಸ್ಟ್, ಚಿತ್ರ, ಯುವ ಜನಾಂಗವು ಭ್ರಷ್ಟಾಚಾರದ ವಿರುದ್ಧ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನ ಈ ಚಿತ್ರ ವೀಕ್ಷಿಸಿ. ಅಲ್ಲಿ ಚಿತ್ರದಲ್ಲಿ ಸ್ಟಾಪ್ ಕರಪ್ಷನ್ ಅನ್ನುವಂಥದ್ದು ಮಾಡ್ತಾ ಇರುವಂತದ್ದು ಯುವಕರಲ್ಲಿ ಭಾಗಿಯಾಗಿರುವುದಂತ ನೋಡ್ತೀವಿ. ಇದರ ಕುರಿತು ಯುವ ಜನರು ಭ್ರಷ್ಟಾಚಾರ ನಿವಾರಣೆಯಲ್ಲಿ ಪಾಲ್ಗೊಳ್ಳಬೇಕು, ಅವರ ಪಾತ್ರ ಏನು ಅನ್ನೋದನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 32ನೇದು ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ಅಂತ ಬರುತ್ತೆ. 33ನೇದು ವಿಶ್ವಶಾಂತಿಯಲ್ಲಿ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ವಿಶ್ವಸಂಸ್ಥೆ ಭಾರತದ ಪಾತ್ರ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರ ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಇದೆ. ಇವುಗಳಲ್ಲಿ ನಾವು 6
ಪ್ರಶ್ನೆಗಳಿಗೆ ಉತ್ತರಿಸಿ 30 ಅಂಕನ ಪಡೆದುಕೊಳ್ಬಹುದು. ಇನ್ನು ಕೊನೆಯ ಭಾಗ ಇನ್ನೊಂದು ಬರ್ತಾ ಇದೆ, ಭಾಗ ಡಿ. ಇದು 10 ಅಂಕದ ಪ್ರಶ್ನೆಗಳು. ಇಲ್ಲಿ 4 ಪ್ರಶ್ನೆಗಳನ್ನ ಕೇಳಿರ್ತಾರೆ, ಅದರಲ್ಲಿ ನಾವು 2ಕ್ಕೆ ಉತ್ತರಿಸಬೇಕು. ನೀವು ಇಲ್ಲಿ ನೋಡಬಹುದು, ಮೊದಲನೇ ಪ್ರಶ್ನೆ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ, 2ನೇ ಅಧ್ಯಾಯದಲ್ಲಿ ಇರುವಂತದ್ದು. 3ನೇದು ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರಗಳನ್ನು ವಿವರಿಸಿ, ಇದು ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಣಾಮ 5ನೇ ಅಧ್ಯಾಯದಲ್ಲಿ ಇರುವಂತದ್ದು. ಉದಾರೀಕರಣದ ಅರ್ಥ ಮತ್ತು ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ, 7ನೇ ಅಧ್ಯಾಯದಲ್ಲಿ ಇರುವಂತದ್ದು. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅನ್ನೋದು 9ನೇ ಅಧ್ಯಾಯದಲ್ಲಿ ಇರುವಂತದ್ದು. ಇವುಗಳು ಯಾವ ರೀತಿಯಾಗಿ ಯಾವ ಪ್ರಮುಖ ಅಂಶಗಳನ್ನು ಒಳಗೊಂಡಿರ್ತವೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಅನೇಕ ವಿಡಿಯೋಗಳನ್ನ ನಾನು ಮಾಡಿದ್ದೇನೆ. ನೀವು ಆ ಪ್ಲೇ ಲಿಸ್ಟ್ಗೆ ಹೋಗಿ ನೋಡಿದಾಗ ನಿಮಗೆ ಇವುಗಳ ಉತ್ತರಗಳ ವಿವರಣೆನ ದೊರೀತಾ ಇದೆ. ಇನ್ನು ಭಾಗ ಇ ಅಂತ ಬರ್ತಾ ಇದೆ. ಎಲ್ಲೆಲ್ಲಿ ಯಾವ್ಯಾವ ಪ್ರಶ್ನೆಗೆ ಚಿತ್ರಗಳನ್ನ ನೀಡಲಾಗಿದೆಯೋ ಅದು ದೃಷ್ಟಿ ವಿಕಲಚೇತನದವರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸಮನಾದಂತ ಪ್ರಶ್ನೆಗಳನ್ನ ಇಲ್ಲಿ ಬೇರೆ ಕೊಟ್ಟಿರ್ತಾರೆ, ಅದನ್ನ ನಾವು ನೋಡ್ಬೋದು. ಇದು ಕೇವಲ ದೃಷ್ಟಿ ವಿಕಲಚೇತನರಿಗೆ ಮಾತ್ರ. ಅದರಲ್ಲಿ ಸಾರ್ಕ್ ಕೇಂದ್ರ ಕಚೇರಿಯಲ್ಲಿದೆ ಅಂತ ಬರುತ್ತೆ. ಆಮೇಲೆ ರಾಷ್ಟ್ರ ನಿರ್ಮಾಣದಲ್ಲಿ ಯಾವುದಾದ್ರೂ ಅಡೆತಡೆಗಳನ್ನು ವಿವರಿಸಿ ಅಂತ, ಸಮ್ಮಿಶ್ರ ಸರ್ಕಾರದ ಗುಣಗಳನ್ನು ಬರೆಯಿರಿ ಅಂತದೆ. ಇವುಗಳ ಕುರಿತು ನಾವು ಅಲ್ಲಿ ಬರೀಬೇಕು. ಸರಿ, ಇದು ಮೊದಲ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇದು ತುಂಬಾ ಉತ್ತಮವಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳು ಇದನ್ನ ಅಧ್ಯಯನ ಮಾಡಿ ಇದನ್ನ ಸಾಲ್ವ್ ಮಾಡಿರಿ, ಆಮೇಲೆ ನಿಮಗೆ ಅನುಕೂಲ ಆಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಮತ್ತು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.